ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 11/6/25. मुरली महावाक्यಗಳು मीठे बच्चे, अभी तुम्हें बेहद की पवित्रता को धारण करना है. बेहद की पवित्रता अर्थात एक बाबा के सिवाय और कोई याद न आए. ಈಗ ತಾವು ಮಕ್ಕಳು ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡ್ಕೋಬೇಕಾಗಿದೆ. ಬೇಹದ್ದಿನ ಪವಿತ್ರತೆ ಎಂದರೆ ಒಬ್ಬ ತಂದೆಯ ಹೊರತು ಬೇರೆ ಯಾರೂ ನೆನಪಿಗೆ ಬರಬಾರ್ದು. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಈಗ ಮಕ್ಕಳು ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡ್ಕೋಬೇಕಾಗಿದೆ. ಬೇಹದ್ದಿನ ಪವಿತ್ರತೆ ಅಂದರೆ ಏನನ್ನೋದು ಬಾಬಾ ಹೇಳ್ತಾರೆ. ಬುದ್ಧಿಯಲ್ಲಿ, ಹೃದಯದಲ್ಲಿ ಒಬ್ಬ ನಿರಾಕಾರ ಶಿವ ಬಾಬಾ ಬಿಟ್ಟರೆ ಬೇರೆ ಯಾರೂ ನೆನಪಿಗೆ ಬರಬಾರ್ದು ಅಂತ. ಬೇರೆ ಯಾರೂ ನೆನಪಿಗೆ ಬರಬಾರ್ದು ಅನ್ನೋದು ಎಲ್ಲ BK ಮನಸ್ಸುಗಳಿಗೆ ಇದೊಂದು ಇಚ್ಛಾ ಇದೆ. ಬೇರೆ ಯಾರ ನೆನಪು ಬರಬಾರ್ದು ಬಾಬಾನ ಬಿಟ್ಟು. ಆದರೂ ನೆನಪು ಬರ್ತಾವೆ, ಆದರೂ ಅನೇಕ ಸ್ಮೃತಿಗಳು ಬರ್ತವೆ. ಯಾಕೆ? ಯಾವ ಸ್ಮೃತಿಗಳು ಬರ್ತಾವಂದರೆ ಡ್ರಾಮಾದ ಸ್ಮೃತಿಗಳು, ರೋಲ್ನ ಸ್ಮೃತಿಗಳು, ಕ್ಯಾರೆಕ್ಟರ್ ಒಳಗಿನ ಸ್ಮೃತಿಗಳು, ಡ್ರಾಮಾದೊಳಗಿನ ಮಾತು, ಡೈಲಾಗ್ ಒಳಗಿನ ಒಂದು ಘಟನೆಗಳ ವಿಷಯಗಳು ನೆನಪಿಗೆ ಬರ್ತವೆ. ಯಾಕೆ ನೆನಪಿಗೆ ಬರ್ತಾವ? ಸತ್ಯ ಬಾಬಾ ಇಂಥ ಸತ್ಯ ಶ್ರೀಮತ ಕೊಟ್ಟರೂ ಕೂಡ ಯಾಕೆ ಬುದ್ಧಿಗೆ ಅನೇಕ ಮಾತುಗಳು ನೆನಪಿಗೆ ಬರ್ತವೆ ಅಂತಂದರೆ, ಬಾಬಾ ಹೇಳ್ತಾರೆ, ಇದು ನಾಟಕ, ಇಲ್ಲಿ ಅಭಿನಯ ಮಾಡಲಿಕ್ಕೆ ಬಂದಿದ್ದೀವಿ. ಈ ಅಭಿನಯವನ್ನು ಅಭಿನಯ ಅಂತ ತಿಳ್ಕೊಳ್ಳಾರ್ದೇ ಇದು ನಿಜನೇ ನಾನು ಮಾಡ್ತಿದ್ದೀನಿ, ಇದೆಲ್ಲ ನನ್ನ ಜೊತೆಗೆ ನಿಜನೇ ನಡೀತಾ ಇದೆ, ನನಗೆ ಸಿಕ್ಕಿರುವುದು, ನನಗೆ ಸಿಗದೇ ಇರೋದು, ನನ್ನ ಜೊತೆಗೆಲ್ಲ ನಡೀತಾ ಇರುವುದು ಯಾವಾಗ ಸತ್ಯ ಅಂತ ತಿಳ್ಕೊಳ್ತೀವಿ, ದೇಹಧಾರಿಯನ್ನು ನಿಜ ಅಂತ ತಿಳ್ಕೊಳ್ತೀನಿ, ದೇಹಧಾರಿಯ ಮಾತು ಘಟನೆಗಳನ್ನು ನಿಜ ಅಂತ ಫೀಲ್ ಮಾಡ್ತೀನಿ ಅಂತಂದಮೇಲೆ ಬಾಬಾ ಹೇಳ್ತಾರೆ, ಅಸತ್ಯವನ್ನು ಸತ್ಯ ಅಂತ ಅನುಭವ ಮಾಡೋದು ಕೂಡ ಅಪವಿತ್ರತೆಯಾಗಿದೆ. ನಾಟಕದ ಗೊಂಬೆಗಳಿಗೆ ನಿಜ ವ್ಯಕ್ತಿ, ಇವರು ಸತ್ಯ ಮಾನವರು ಅಂತ ತಿಳ್ಕೊಂಡು ದೇಹಭಾನದಲ್ಲಿ ನಾನು ಅವರನ್ನು ನಿಜದ ಅನುಭವ ಮಾಡ್ತೀನಿ ಅಂತಂದರೆ ಇದೇ ಅಪವಿತ್ರತೆಯಾಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೇಹದ್ದಿನ ಪವಿತ್ರತೆಯ ಧಾರಣೆ ಮಾಡಿಕೊಡ್ರಿ. ಯಾಕಂದರೆ ಆತ್ಮದ ಮೂಲ ಒರಿಜಿನಾಲಿಟಿನೇ ಬೇಹದ್ದ ಪವಿತ್ರತೆಯಾಗಿದೆ. ವಾಪಸ್ ಬಾಬಾ ನಮ್ಮನ್ನು ತಮ್ಮ ಸಮಾನ ಪರಿಶುದ್ಧ ಬೇಹದ್ ಪವಿತ್ರ ಉಳ್ಳವರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಅಂಥ ಶ್ರೇಷ್ಠ ಶಿಕ್ಷಣವನ್ನು ಕೊಡ್ತಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಶಿವ ಬಾಬಾ ಬಿಟ್ಟರೆ ಬೇರೆ ಯಾರೂ ನೆನಪು ಬರಬಾರ್ದು. ಯಾವಾಗ ಸಾಧ್ಯ? ಕೇವಲ ನಾನು ಆತ್ಮ ಅನ್ನುವ ಸತ್ಯ, ಪರಮಾತ್ಮನ ಸತ್ಯವನ್ನು ಅರಿತು, ಇದು ಕೇವಲ ವಿಶ್ವ ನಾಟಕ, ಒಂದು ಡ್ರಾಮಾ ಆಗಿದೆ, ಕೇವಲ ಇಲ್ಲಿ ಅಭಿನಯ ನಡೀತಾ ಇದೆ, ಇದರಲ್ಲಿ ನಾನೂ ಸಹ ಆತ್ಮ ಆ್ಯಕ್ಟರಾಗಿ ಬಂದಿದ್ದೀನಿ. ಈ ದೇಹ ಏನು ಸಿಕ್ಕಿದೆ ಇದು ಮೊದಲೇ ಫಿಕ್ಸ್ಡ್ ಇದೆ. ಇದೇ ಶರೀರ, ಈ ಶರೀರದ ಮೂಲಕ ಏನು ಆಗಬೇಕು, ಏನು ಮಾತಾಡಬೇಕು, ಏನು ಕರ್ಮ ಆಗಬೇಕನ್ನೋದು ಮೊದಲೇ ನೂಂದಿದೆ, ಫಿಕ್ಸ್ ಇದೆ. ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರಗಳಾಗಲಿ, ಕ್ಯಾರೆಕ್ಟರ್ ಆಗಲಿ, ಇಲ್ಲಿಯ ಮಾತು ಘಟನೆಯಾಗಲಿ, ಬನಿ ಬನಾಯಿ ಡ್ರಾಮಾ ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಹೋಲುವುದಿಲ್ಲ ಅಂತಾರೆ ಬಾಬಾ. ಇದು ಎಲ್ಲವೂ ಮೊದಲೇ ನಾಟಕದಲ್ಲಿ ಫಿಕ್ಸ್ ಇದೆ. ಕೇವಲ ಆತ್ಮ ಈ ಶರೀರದಲ್ಲಿ ಬಂದು ಈ ನಾಟಕವನ್ನು ಎಂಜಾಯ್ ಮಾಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀನಿ. ಆದರೆ ಯಾವಾಗ ಮಾಯೆಗೆ ವಶಭೂತಾಗಿ ಅಜ್ಞಾನದಲ್ಲಿ ಸಿಲುಕಿ ಇದು ಮನಸ್ಸು, ಈ ಮನುಷ್ಯ ಆತ್ಮ ಅನ್ನೋದನ್ನು ಮರೆತು ಮನುಷ್ಯ ಅಂತ ತಿಳ್ಕೊಳ್ತದ, ಬಾಕಿ ಎಲ್ಲರೂ ಆತ್ಮ ಅನ್ನುವಂಥದ್ದನ್ನು ಅರಿಯುವ ಬದಲು ಎಲ್ಲರನ್ನ ನಾನು ಮನುಷ್ಯ ಅಂತ ತಿಳ್ಕೊಂಡೆ, ನನ್ನವರಂತ ತಿಳ್ಕೊಂಡೆ, ನನ್ನ ನಿಜ ಸಂಬಂಧ ಅಂತ ತಿಳ್ಕೊಂಡೆ, ಇವು ನನ್ನ ನಿಜವಾದ ವಸ್ತುಗಳಂತ ತಿಳಿದೆ, ಅವತ್ತೇ ದುಃಖ ಅಶಾಂತಿ ಶುರುವಾಯಿತು. ಅದಕ್ಕೆ ಬಾಬಾ ಹೇಳ್ತಾರೆ, ದುಃಖ ಅಶಾಂತಿ ಚಿಂತೆ ಡ್ರಾಮಾದ ನೆನಪುಗಳೇ ಮಹಾನ್ ಅಪವಿತ್ರತೆಯಾಗಿವೆ. ಅದಕ್ಕಾಗಿ ಈಗ ಬಾಬಾ ಹೇಳ್ತಾರೆ, ಇವೆಲ್ಲ ನಾಟಕದ ಗೊಂಬೆಗಳು, ನಾಟಕ ನಡೀತಾ ಇದೆ, ಇದು ಯಾವುದೂ ಸತ್ಯ ಅಲ್ಲ. ಕೇವಲ ನಿರಾಕಾರ ಬಾಬಾ ಮಾತ್ರ ಸತ್ತಿದ್ದಾರೆ. ಅವರ ನೆನಪಿನಿಂದ ಮಾತ್ರ ನಾನು ಈ ನಾಟಕದ ದುಃಖದ ಅನುಭವದಿಂದ ಮುಕ್ತಾಗ್ಲಿಕ್ಕೆ ಸಾಧ್ಯವಿದೆ. ನಾಟಕದಲ್ಲಿದ್ದೂ ಕೂಡ
ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಕೇವಲ ಬಾಬಾರ ನೆನಪಿನಿಂದ. ಅಂದಮೇಲೆ ನನ್ನ ನೆನಪು, ಬಾಬಾ ಹೇಳ್ತಾರೆ, ಒಬ್ಬ ಶಿವ ತಂದೆ ಹೊರತು ಬೇರೆ ಯಾರೂ ಇಲ್ಲ. ಅರ್ಥಾರ್ಥ ಶಿವ ಬಾಬಾ ಅಷ್ಟೇ ಸತ್ಯ, ಬಾಕಿ ಎಲ್ಲವೂ ಕೇವಲ ನಾಟಕ, ಅಭಿನಯ ನಡೀತಾ ಇದೆ ಎನ್ನುವಂಥದ್ದನ್ನು ನಿಶ್ಚಯ ಮಾಡ್ಕೋಬೇಕಾಗಿದೆ. ಆಗ ಬೇಹದ್ದಿನ ಪವಿತ್ರತೆಯ ಧಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ, बाबा से वर्षा लेने के पुरुषार्थ और उसके बाद की स्थिति में क्या अंतर होता है? ಬಾಬಾರವರಿಂದ ಆಸ್ತಿ ತೆಗೆದುಕೊಳ್ಳುವುದರ ಮೊದಲಿನ ಪುರುಷಾರ್ಥ ಮತ್ತು ನಂತರದ ಸ್ಥಿತಿಯಲ್ಲಿ ಯಾವ ಅಂತರವಾಗ್ತದೆ? ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, उत्तर, जब तुम बाबा से वर्षा लेते हो तो देह के सब संबंधों को छोड़ एक बाबा को याद करने का पुरुषार्थ करते हो, और जब वर्षा मिल जाता है तो बाबा को ही भूल जाते हो. ಬಾಬಾ ಹೇಳ್ತಾರೆ, ಎಷ್ಟು ರಮಣೀಕ ಮಾತು ಹಾಗೂ ಗಂಭೀರನೂ ಇದೆ. ಯಾವಾಗ ನೀವು ಆಸ್ತಿಯನ್ನು ಪಡಿತಾ ಇರ್ತೀರಿ, ಎಲ್ಲ ದೇಹವನ್ನು ಮರೆತು, ದೇಹದ ಸಂಬಂಧಗಳನ್ನು ಮರೆತು ಒಬ್ಬ ತಂದೆ ನೆನಪು ಮಾಡುವ ಪುರುಷಾರ್ಥ ಮಾಡ್ತೀರಿ. ಯಾವಾಗ ಆಸ್ತಿ ತಗೊಳ್ತೀರಿ, ಆಗ ಶಿವ ಬಾಬಾರವರನ್ನೇ ಮರ್ತು ಬಿಡ್ತೀರಿ. ಎಷ್ಟು ಅದ್ಭುತ. ಬಾಬಾ ಹೇಳ್ತಾರೆ, ಶಿವ ಬಾಬನಿಂದ ಆಸ್ತಿ ತಗೊಳ್ಳುವಾಗ ಎಲ್ಲರನ್ನ ಮರಿತೀರಿ, ದೇಹನೂ ಮರಿತೀರಿ, ಬಾಬಾರವರನ್ನು ಮಾತ್ರ ನೆನಪು ಮಾಡ್ತೀರಿ. ಆಸ್ತಿ ತಗೊಳ್ತೀರಿ, ತಗೊಂಡಾದ್ಮೇಲೆ ಬಾಬನ್ನ ಮರ್ತು ಬಿಡ್ತೀರಿ. ಅಭಿ ವರ್ಷ ಲೇನಾ ಹೇ, ಇಸಿಲಿಯೇ ಕೋಯಿ ಸೆ ಭಿ ನಯಾ ಸಂಬಂಧ ನಹಿ ಜೋಡ್ನಾ ಹೇ. ಈಗ ಆಸ್ತಿ ತಗೋಬೇಕಾಗಿದೆಯಲ್ಲ, ಅದಕ್ಕಾಗಿ ಯಾರ ಜೊತೆಗೂ ಹೊಸ ಸಂಬಂಧವನ್ನು ಜೋಡಿಸ್ಬೇಡ್ರಿ ಅಂತಾರೆ ಬಾಬಾ. ಯಾವ ಸಂಬಂಧಗಳನ್ನು ನಿಭಾಯಿಸಲಿಕ್ಕೆ ನನ್ನ ಆತ್ಮನಿಗೆ ಅಭಿನಯ ಸಿಕ್ಕಿದೆ, ಅಷ್ಟನ್ನು ನಿಭಾಯಿಸ್ರಿ ಅಂತಾರೆ ಬಾಬಾ. ಹೊಸ ಹೊಸ ಸಂಬಂಧಗಳನ್ನು ಜೋಡಿಸ್ಕೋಬೇಡ್ರಿ. ನಹಿ ತೋ ಭೂಲ್ನೇ ಬೇ ಮುಸೀಬತ್ ಹೋಗಿನ. ಎಷ್ಟು ಹೊಸ ಸಂಬಂಧಗಳನ್ನು ನಾವು ಬೆಳೆಸ್ಕೊತ ಹೋಗ್ತೀವಿ, ಎಷ್ಟು ನಮ್ಮ ಫೋನ್ ನಂಬರಲ್ಲಿ ಅನೇಕ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಕನೆಕ್ಷನ್ಗಳನ್ನು ಬೆಳೆಸ್ಕೊತ ಹೋಗ್ತೀವಿ. ವಾಪಸ್ ಸಮೀಟ್ಸ್ಕೊಳ್ಳೋದ್ರಲ್ಲಿ, ಅದನ್ನು ಮರೆಯೋದ್ರಲ್ಲಿ ಭಾಳ ಕಷ್ಟ ಆಗ್ತದಂತಾರೆ ಬಾಬಾ. ಸಬ್ ಕುಚ್ ಭೂಲ್ ಏಕ್ ಬಾಬಾಕ್ಕೂ ಯಾದ್ ಕರೋ ತೋ ವರ್ಷ ಮಿಲ್ ಜಾಯೇಗ. ಎಲ್ಲವನ್ನ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡ್ರಿ, ಆಗ ಬಾಬಾರವರಿಂದ ಆಸ್ತಿ ಸಿಗ್ತದಂತ ಹೇಳ್ತಾರೆ ಬಾಬಾ. ಸತ್ಯದ ಆಸ್ತಿಯನ್ನು ಪಡಿಬೇಕು ಅಂತಂದರೆ ಅಸತ್ಯವಾದುದು ಯಾವುದು ದುಃಖ ಕೊಡುವಂಥದ್ದಿದೆ ಅದನ್ನು ಬಿಡಬೇಕಾಗ್ತದ. ದೇಹದ ಸಂಬಂಧ ಇವು ಸದಾಕಾಲ ಅರ್ಧಾಕಲ್ಪ ನಮಗೆ ದುಃಖ ಕೊಡ್ತಾ ಬಂದಿದ್ದಾವ. ಅದಕ್ಕೆ ಬಾಬಾ ಹೇಳ್ತಾರೆ, ಇವುಗಳನ್ನು ಬೇಡ್ರಿ. ಅಂದಾಗಲೇ ಬಾಬಾರವರಿಂದ ಪೂರ ಆಸ್ತಿ ಸಿಗಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಗೀತೆಯಾಗಿದೆ, ಯಹ ವಕ್ತ್ ಜಾ ರಹಾ ಹೈ. ಈ ಕ್ಷಣವೂ ಕೂಡ ಹೊರಟು ಹೋಗುತ್ತಿದೆ. ಡ್ರಾಮಾದಲ್ಲಿ ಏನು ಒಂದು ಚಕ್ರದಲ್ಲಿ ಕ್ಷಣಗಳನ್ನು ಫಿಕ್ಸ್ ಮಾಡಲಾಗಿದೆ. ಹ್ಯೂಮನ್ ವರ್ಲ್ಡಲ್ಲಿ ಒಂದೊಂದು ಕ್ಷಣಗಳು ಹೋಗ್ತಾ ಇದ್ದಾವೆ. ಆದರೆ ಇದು ಕ್ಯಾರೆಕ್ಟರಿಗೆ ಮಾತ್ರ ಕ್ಷಣಗಳ ಸಂಬಂಧ ಇದೆ. ಬಾಕಿ ಆತ್ಮ ಟೈಮ್ಲೆಸ್ ಇದೆ, ಸ್ಪೇಸ್ಲೆಸ್ ಇದೆ. ಆತ್ಮಸ್ಥಿತಿಯಲ್ಲಿರುವಂಥವರಿಗೆ, ಆತ್ಮದ ಅನುಭವಿಗಳಿಗೆ ಸಮಯ ಹೋದರೂ ಅಷ್ಟೇ, ಸಮಯ ನಿಂತರೂ ಅಷ್ಟೇ. ಯಾಕೆಂದರೆ ಸಮಯದ ರಚಯಿತನೇ ಆತ್ಮ ಆಗಿರೋದ್ರಿಂದ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆದಾಗ ಸಮಯ ಸಫಲ ಆಗ್ತಾನೇ ಇರ್ತದೆ. ಓಂ ಶಾಂತಿ. मीठे मीठे रूहानी बच्चों प्रति बाबा समझाते हैं, ज्ञानी और अज्ञानी किस किस को कहा जाता है, ये सिर्फ तुम ब्राह्मण ही जानते हो. ಬಾಬಾ ಅಂತರ, ಮಧುರಾತಿ ಮಧುರ ಪ್ರೀತಿಯ ಮಕ್ಕಳೇ, ನೀವು ಇದನ್ನು ತಿಳ್ಕೊಂಡಿದ್ದೀರಿ. ಬಾಬಾ ತಿಳಿಸಿದ್ದಾರೆ, ಜ್ಞಾನಿ ಯಾರಿಗೆ ಅಜ್ಞಾನಿ ಯಾರಿಗೆ ಅಂತ ಹೇಳಲಾಗ್ತದೆ. यह सिर्फ तुम ब्राह्मण ही जानते हो. ज्ञान है पढ़ाई जिससे तुम जान गए हो कि हम आत्मा है. ಜ್ಞಾನ ಆಗಿದೆ, ಇದು ವಿದ್ಯೆ. ಇದರಿಂದಲೇ ತಾವು ತಿಳ್ಕೊಂಡಿದ್ದೀರಿ ನಾವು ಆತ್ಮ ಆಗಿದ್ದೇವೆ. ವಹ परमपिता परमात्मा है. तुम जब वहाँ से मधुबन आते हो तो पहले जरूर अपने को आत्मा समझते हो. ಯಾವಾಗ ತಾವು ಅಲ್ಲಿ ಬರ್ತೀರಿ ಅಂದರೆ ಬಾಬಾ ಹೇಳ್ತಾರೆ, ತಮ್ಮ ಸ್ಥಾನಗಳಿಂದ ಮಧುಬನಕ್ಕೆ ಬರ್ತೀರಿ, ಆಗ ಮೊದಲು ನೀವು ಆತ್ಮ ಅಂತ ತಿಳ್ಕೊಳ್ತೀರಲ್ಲ. ಹಮ್ ಜಾತೆ ಹೇ ಅಪ್ನೆ ಬಾಬಾ ಕೆ ಪಾಸ್. ಬಾಬಾ
ಶಿವ ಬಾಬಾ ಕೋ ಕೇತೆ. ಇಲ್ಲಿ ಬಾಬಾ ಅನ್ನೋದು ಶಿವ ಬಾಬಾರವರಿಗೆ ಹೇಳಲಾಗ್ತದೆ. ಶಿವ ಬಾಬಾ ಹೇ ಪ್ರಜಾಪಿತ ಬ್ರಹ್ಮ ಕೆ ತನ್ಮೆ, ವಹ ಭಿ ಬಾಬಾ ಹೋ ಗಯಾ. ತುಮ್ ಘರ್ ಸೆ ನಿಕಲ್ತೆ ಹೋ ತೋ ಸಮಜ್ತೆ ಹೋ ಹಮ್ ಬಾಪ್ ದಾದಾ ಕೆ ಪಾಸ್ ಜಾತೆ. ಮಧುಬನಕ್ಕೆ ಹೋಗುವಾಗ, ಮನೆ ಬಿಟ್ಟು ಹೊರಡುವಾಗ ಹೀಗನ್ನಿಸ್ತದ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದೊಂದು ಬುದ್ಧಿಯಲ್ಲಿ ಇರ್ತದ. ಎಲ್ಲಿಗೆ ಹೊರಟೀನಿ, ನಾನು ಬಾಬಾನ ಹತ್ರ ಹೊಂಟೀನಿ, ಬಾಪ್ ದಾದಾರ ಹತ್ರ ಹೊಂಟೀನಿ ಅಂತ ಫೀಲ್ ಮಾಡ್ತೀರಿ ಅಂತಾರೆ ಬಾಬಾ. बाबा हमको बेहद का वर्षा देते हैं, बेहद पवित्र बनाए. पवित्रता में हद और बेहद है ना. ಬಾಬಾ ನಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡಲಿದ್ದಾರೆ, ಬೇಹದ್ ಪವಿತ್ರ ಮಾಡಿ. ಪವಿತ್ರತೆಯಲ್ಲಿ ಹದ್ ಮತ್ತು ಬೇಹದ್ದಿದೆ. ತುಮ್ ಸಿವಾಯಿ ಏಕ್ ಬೇಹದ್ ಕೆ ಬಾಬಾ ಕೆ ಔರ್ ಕೋಯಿ ಕಿ ಯಾದ್ ನ ಆಯೆ. ವೋ ಬಾಬಾ ಬಹುತ್ ಮೀಠಾ ಹೇ. ಬೇಹದ್ದಿನ ಪವಿತ್ರತೆ ಅಂದ್ರೇನು? ಒಬ್ಬ ಶಿವ ಬಾಬಾನ ಬಿಟ್ಟರೆ ಬೇರೆ ಯಾರೂ ಈ ಬುದ್ಧಿಗೆ ನೆನಪಿಗೆ ಬರಬಾರ್ದು. ಅಂದರೆ ಏನರ್ಥ? ಒಬ್ಬ ಶಿವ ಬಾಬಾ ಬಿಟ್ಟರೆ ಬೇರೆ ಯಾರೂ ಸತ್ಯ ಅಲ್ಲ. ಎಲ್ಲರೂ ದೇಹಧಾರಿ ಏನಿದ್ದಾರೆ ಇವರೆಲ್ಲರೂ ತಮ್ಮ ತಮ್ಮ ಸಿಕ್ಕಿರುವ ಪಾತ್ರಗಳ ಅಭಿನಯ ಮಾಡುವಂಥವರು. ಕೇವಲ ಆತ್ಮ ಇದ್ದಾರೆ, ಆತ್ಮಕ್ಕೆ ಗೊಂಬೆ, ದೇಹರೂಪಿ ಗೊಂಬೆ ಸಿಕ್ಕಿದೆ. ಅಂದಮೇಲೆ ಇವು ಯಾವ ಸಂಬಂಧ? ನಾಟಕದ ಸಂಬಂಧ. ಇವು ಸತ್ಯ ಸಂಬಂಧಗಳಲ್ಲ. ಹೇಗೆ ಈಗಿರುವಂಥ ಹೀರೋ ಹೀರೋಯಿನ್ ಅವ್ರು ಒಂದು ಫಿಲಮ್ನಲ್ಲಿ ಸೈನ್ ಮಾಡ್ತಾರ, ಒಬ್ಬರಿಗೆ ಪತ್ನಿ ಆಗ್ತಾರ, ಒಬ್ಬರಿಗೆ ಪತಿ ಆಗ್ತಾರ, ಆ್ಯಕ್ಟಿಂಗ್ ಪೂರಾ ಆಗ್ತದ. ಅದೇ ವರ್ಷದೊಳಗೆ ಇನ್ನೊಂದು ಕಡೆ ಇನ್ನೊಬ್ಬ ಡೈರೆಕ್ಟರಿಗೆ ಸೈನ್ ಮಾಡಿರ್ತಾರ, ಮತ್ತು ಅಲ್ಲಿ ಹೋಗಿ ಪತ್ನಿ ಆಗ್ತಾರ, ಪತಿ ಆಗ್ತಾರ. ಆದರೆ ಅವ್ರು ಎಂದೂ ಕೂಡ ಹೆಂಗೆ ಮಾಡಲಿ, ನಾ ಪತಿಯಾಗಿದ್ದೆ ಅಥವಾ ನಾ ಪತ್ನಿಯಾಗಿದ್ದೆ ಬಿಟ್ಟು ಹೆಂಗೆ ಬದುಕಲಿ ಅನ್ನೋದಿಲ್ಲ. ಕೇವಲ ಎಲ್ಲವೂ ಆ್ಯಕ್ಟಿಂಗ್ ಮಾತ್ರ. ಇದು ಆ್ಯಕ್ಟಿಂಗ್, ನಾ ಪತಿಯಾಗಿದ್ದು ಆ್ಯಕ್ಟಿಂಗಿಗಾಗಿ ಅಂತ. ಅದು ಶಾರ್ಟ್ ಟೈಮ್ ಇರ್ತದ, ಇದು ದೀರ್ಘ ಸಮಯ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ವಿಶ್ವ ನಾಟಕದಲ್ಲಿ ಏನೆಲ್ಲ ಸಂಬಂಧಗಳದಾವ ಇವು ನಾಟಕದ ಸಂಬಂಧಗಳು. ಸತ್ಯ ಸಂಬಂಧಿ ಕೇವಲ ಶಿವಬಾಬಾ ಇದ್ದಾರೆ. ಶಿವಬಾಬಾ ಒಬ್ಬರೇ ನೆನಪಿಗೆ ಬರಬೇಕು, ಒಬ್ಬರೇ ನೆನಪಿಗೆ ಬರಬೇಕು. ಇದಕ್ಕೆ ಹೇಳಲಾಗ್ತದೆ ಬೇಹದ್ದಿನ ಪವಿತ್ರತೆ. ಬಾಬಾ ಬಹಳ ಬಹಳ ಮಧುರರಿದ್ದಾರೆ. ಊಂಚೇತಿ ಊಂಚೆ ಭಗವಾನ್ ಹೇ ಅವ್ರ ಬೇಹದ್ ಕಿ ಬಾಬಾ ಹೇ. ಎಷ್ಟು ಶ್ರೇಷ್ಠ ಇದ್ದಾರೆ ಬಾಬಾ ಅಂದರೆ ಸಾಧಾರಣ ಅಲ್ಲ. ಎಷ್ಟು ಶ್ರೇಷ್ಠ ಇದ್ದಾರೆ, ಭಗವಂತಿದ್ದಾರೆ ಮತ್ತು ಬೇಹದ್ದಿನ ತಂದೆ ಇದ್ದಾರೆ, ಆತ್ಮದ ತಂದೆ ಇದ್ದಾರೆ. ಸಭೀ ಕಾ ಬಾಪ್ ಹೇ, ಎಲ್ಲ ಆತ್ಮರ ತಂದೆ. ತುಮ್ ಬಚ್ಚೋನೇ ಹಿ ಪಹಚಾನ, ಇಂಥ ತಂದೆ ತಿಳ್ಕೊಂಡಿದ್ದು ನೀವೇ ಮಕ್ಕಳು. ಬೇಹದ್ ಕಾ ಬಾಬಾ ಸದೈವ್ ಭಾರತ್ ಮೇ ಹಿ ಆತೆ ಆಕರ್ ಬೇಹದ್ ಕಾ ಸನ್ಯಾಸ್ ಕರಾತೆ ಹೇ. ಬೇಹದ್ದಿನ ತಂದೆ ಸದಾ ಭಾರತದಲ್ಲಿಯೇ ಬರ್ತಾರೆ, ಬಂದು ಬೇಹದ್ದಿನ ಸನ್ಯಾಸವನ್ನು ಮಾಡಿಸ್ತಾರೆ. ಸನ್ಯಾಸ್ भी मुख्य है ना, जिसको वैराग्य कहा जाता. बस बाबा सारी पुरानी चीची दुनिया से वैराग्य दिलाते हैं. ಬಾಬಾ ಹೇಳ್ತಾರೆ ಇಡೀ ಜಗತ್ತಿನ ಮೇಲೆ ಬಾಬಾ ವೈರಾಗ್ಯ ತರಿಸ್ತಾರೆ. ಅಜ್ಞಾನ ಕಾಲದಲ್ಲಿ ಬಾಬಾ ಸತ್ಯ ಜ್ಞಾನ ತಿಳಿಯೋಕ್ಕಿಂತ ಮೊದಲು ನಾವು ತಿಳ್ಕೊಂಡಿದ್ವಿ ಈ ಜಗತ್ತು ಸತ್ಯ ಇದೆ, ಈ ಜಗತ್ತಿನಲ್ಲಿ ನಡೀತಾ ಇರೋದೆಲ್ಲವೂ ಸತ್ಯ ನಿಜ, ಇದು ನನ್ನ ಸಂಬಂಧ, ನನ್ನ ವಸ್ತು, ನನ್ನ ಶರೀರ, ಇದು ನಾನು ಅಂತ ಹೀಗೆ ತಿಳ್ಕೊಂಡಿದ್ವಿ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ಸತ್ಯ ಅಲ್ಲ, ಇದು ನಾಟಕ, ಅಭಿನಯ ಮಾತ್ರ ಇದೆ. ಅದಕ್ಕೆ ಇದನ್ನು ಬುದ್ಧಿಯಿಂದ ಮರ್ತು ಬಿಡ್ರಿ, ಯಾಕಂದ್ರೆ ಈ ನಾಟಕ ಎಂಡ್ ಆಗೋದಿದೆ, ಇವೆಲ್ಲ ಸಂಬಂಧಗಳು ಸಮಾಪ್ತ, ಸತ್ತು ಹೋಗ್ಬಿಡ್ತಾವೆ ಸಂಬಂಧಗಳು ಅಂತ ಹೇಳ್ತಾರೆ ಬಾಬಾ. ದೇಹ ಸತ್ತು ಹೋಗ್ತದ, ದೇಹದ ಜೊತೆಗೆ ಸಂಬಂಧಗಳು ಸತ್ತು ಹೋಗ್ತದ. ಆದಮೇಲೆ ಈ ಮನಸ್ಸು ಪಾವನ ಆಗಬೇಕಲ್ಲ ಆ ಎಲ್ಲ ಸ್ಮೃತಿಗಳಿಂದ. ಅದಕ್ಕಾಗಿ ಬೇಹದ್ದಿನ ವೈರಾಗ್ಯವನ್ನು ತರಿಸ್ತಾರೆ. ಬಚ್ಚೆ ಇನ್ಮೆ ಖುದ್ ಬುದ್ಧಿ ಕಾ ಯೋ ಹಟಾ ದೋ, ಇನ್ಕಾ ನಾಮೇ ಹೇ ನರಕ ದುಃಖಧಾಮ್. ಬಾಬಾ ಹೇಳ್ತಾರೆ ವೈರಾಗ್ಯ ಅಂದ್ರೆ ಬೇರಾಗ, ರಾಗರಹಿತ, ಮೋಹರಹಿತ ಇರುವಂಥ ಸ್ಥಿತಿ. ಅಂದಮೇಲೆ ಎಲ್ಲೆಲ್ಲಿ ನಮ್ಮದು ವಸ್ತುವಿನ ಮೇಲೆ, ವ್ಯಕ್ತಿಯ ಮೇಲೆ ಮೋಹ ಇದೆ, ಅಪನಾಪನ್ ಇದೆ, ನಂದು ಅಂತ ಇದೆ, ಅದೇ ನಮ್ಮ ದುಃಖಕ್ಕೆ ಬಂಧನಕ್ಕೆ ಕಾರಣ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲೆಲ್ಲಿ ಬುದ್ಧಿಯನ್ನು ಜೋಡಿಸಿದ್ದೀರಿ ಅದೆಲ್ಲದರಿಂದ ತೆಗೀರಿ. ಯಾಕಂದರೆ ಇದು ಇರುವುದೇ ನರಕ, ದುಃಖಧಾಮ್ ಇದೆ, ದುಃಖಧಾಮದ ಅಂತ್ಯ ಆಗೋದಿದೆ ಅಂತಾರೆ ಬಾಬಾ. ಖುದ್ ಭಿ ಕೇತೆ ರೇತೆ ಕೋಯಿ ಮರ್ತೆ ಹೇ ತೋ ಕೇತೆ ಹೇ ಸ್ವರ್ಗವಾಸಿ ಹುವಾ ತೋ ಏ ನರಕ ಮೇ ಥಾನಾ. ಅನೇಕ ಜನ ಹೀಗೆ ಹೇಳ್ತಾರೆ ನಮ್ಮ ತಂದೆಯವರು, ನಮ್ಮ ಅಜ್ಜನವರು ಸ್ವರ್ಗವಾಸಿ ಆದರು ಅಂತ. ಹಾಗಾದ್ರೆ ಇಲ್ಲಿ ತಕ ಇದೆ ನರಕ ಏನು ಅಂತಾರೆ ಬಾಬಾ. ಬಾಬಾ ಸಮೂಹ कहते हैं मीठे बच्चे तुम्हारे जो भी देह के संबंध है सब भूल जाओ. ಮಧುರ ಮಕ್ಕಳೇ, ಬಾಬಾ ಅಂತಾರೆ ಸನ್ಮುಖದಲ್ಲಿ ಬಾಬಾ ಇದನ್ನು ತಿಳಿಸಿಕೊಡ್ತಾರೆ ಮಕ್ಕಳಿಗೆ,
ನಿಮ್ಮ ಏನೆಲ್ಲ ದೇಹದ ಸಂಬಂಧಗಳದಾವ, ಅಂದರೆ ಯಾವ ಸಂಬಂಧ ನಿಜ, ನನ್ನ ಸಂಬಂಧ ಅಂತ ತಿಳ್ಕೊಂಡಿದ್ದೀರಿ, ಅವೆಲ್ಲ ಮರ್ತ್ಬಿಡ್ರಿ. ಅಭಿ ಕೋಯಿ ಭಿ ನಯಾ ಸಂಬಂಧ ನಹಿ ಜೋಡ್ನಾ. ಇನ್ನು ಮುಂದಂತೂ ಹೊಸ ಸಂಬಂಧಗಳನ್ನು ಎಂದಿಗೂ ಜೋಡಿಸ್ಲೇಬೇಡ್ರಿ. ಅಗರ್ ಕೋಯಿ ಭಿ ಸಂಬಂಧ ಜೋಡೆಂಗೆ ತೋ ಫಿರ್ ಉನ್ಕೋ ಭೂಲ್ನಾ ಪಡೇಗಾ. ಹೊಸ ಸಂಬಂಧಗಳನ್ನು ಜೋಡಿಸ್ಕೊಳ್ತೀರಿ, ಹೊಸ ಹೊಸ ಫ್ರೆಂಡ್ಸ್ ಮಾಡ್ಕೋತೀರಿ. BK ಜೀವನದೊಳಗೆ, ಇನ್ನು ಲೌಕಿಕ ಜೀವನದೊಳಗೆ ಬಾಬಾ ಹೇಳ್ತಾರೆ ಅದನ್ನು ಮರಿಲಿಕ್ಕೆ ಬಹಳ ಪರಿಶ್ರಮ ಪಡಬೇಕಾಗ್ತದ. ಇಲ್ಲ ಅವರೇ ನೆನಪಾಗ್ತಾರ. ನಾವು ಬಾಬಾನಿಂದ ಈ ಸಮಯದಲ್ಲಿ ಏನು ಆಸ್ತಿ ಪಡಿಬೇಕು, ಅನುಭವ ಮಾಡಬೇಕು, ಅದನ್ನು ಮಾಡಲಿಕ್ಕಾಗೋದಿಲ್ಲ. समझो बच्चा व बच्ची पैदा हुए तो वह भी मुसीबत हुई. ಎಕ್ಸ್ಟ್ರಾ ಯಾದ ಬಡೀನಾ, BK ಆದಮೇಲೆ ಒಂದು ವೇಳೆ ಎಕ್ಸ್ಟ್ರಾ ಮಗಳಾದರೂ, ಮಗ ಆದ, ಅಥವಾ ಮೊಮ್ಮಗ ಮೊಮ್ಮಗಳು, ಅದೂ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಅಲ್ಲ ಅಂತಾರೆ ಬಾಬಾ. ಅದು ಒಂದು ಕಷ್ಟನೇ. ಯಾಕಂದರೆ ಎಕ್ಸ್ಟ್ರಾ ನೆನಪು ಮಾಡಬೇಕಾಗ್ತದ. ಇರೋದ್ರೊಳಗೆ ಅವರೊಬ್ಬರು ಆ್ಯಡ್ ಆಗ್ತಾರೆ. ಬಾಬಾ ಕೇತೆ ಸಬ್ಕೋ ಭೂಲ್ ಏಕ್ ಕೋ ಹಿ ಯಾದ ಕರ್ನಾ. ಎಲ್ಲರನ್ನ ಮರೆತು ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ವಹಿ ಹಮಾರ ಮಾತಾ ಪಿತಾ ಟೀಚರ್ ಗುರು ಆದಿ ಸಬ್ ಕುಚ್ ಹೇ. ಬಾಬಾನೇ ನಮ್ಮ ಮಾತಾ ಪಿತಾ ಟೀಚರ್ ಗುರು ಎಲ್ಲವೂ ಆಗಿದ್ದಾರೆ. ಏಕ್ ಬಾಬಾಕ್ಕೆ ಬಚ್ಚೆ ಹಮ್ ಸಬ್ ಭಾಯಿ ಭಾಯಿ ಹೇ. ನಮ್ಮೊಬ್ಬ ಪರಮಾತ್ಮ ತಂದೆಯ ಮಕ್ಕಳು ನಾವೆಲ್ಲ, ಆತ್ಮ ಭಾಯಿ ಭಾಯಿ ಇದ್ದೀವಿ. ಚಾಚಾ ಮಾಮ ಆದಿ ಕಾ ಕೋಯಿ ಸಂಬಂಧ ನಹಿ. ಇಲ್ಲಿ ಕಾಕ ಮಾಮ ಮತ್ತು ಕಾಕ ಅಂತೀವಿ, ಮಾಮಾರಿ ಅಂತೀವಿ, ಇವೇನೂ ಸಂಬಂಧ ಇಲ್ಲ ಅಂತಾರೆ ಬಾಬಾ. ಕೇವಲ ಅವ್ರ ಆತ್ಮ ಭಾಯಿ ಭಾಯಿ. ಯಹ ಏಕ್ ಹಿ ಸಮಯ ಹೇ ಜಬ್ಕಿ ಭಾಯಿ ಬೆಹನ್ ಕಾ ಸಂಬಂಧ ಹಿ ರೇತಾ. ಸಂಗಮ ಯುಗದಲ್ಲಿ ಬ್ರಹ್ಮಾರವ್ರ ಮಕ್ಕಳಿದ್ದೀವಿ ಅಂತಂದ್ರೆ ಕೇವಲ ಸಹೋದರ ಸಹೋದರಿಯ ಸಂಬಂಧ ಇದೆ. ब्रह्मा के बच्चे शिव बाबा के बच्चे भी है तो पोत्रे पोत्रियाँ भी है. ये तो पक्का निश्चय बुद्धि में याद आता है ना. ಬಾಬಾ ಹೇಳ್ತಾರೆ ಓ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ನಾವು ಶಿವ ಬಾಬಾನ ಬ್ರಹ್ಮನ ಮಕ್ಕಳು, ಸಹೋದರ ಸಹೋದರಿಯ ಇದ್ದೀವಿ, ಶಿವ ಬಾಬನ ಮೊಮ್ಮಕ್ಕಳು ಆಗಿದ್ದೀವಿ. ಈ ಮಾತು ಪಕ್ಕಾ ಬುದ್ಧಿಯಲ್ಲಿ ನೆನಪಿರಲಿ. ತುಮ್ ಗಾತೆ ಭಿ ಹೋ ಮೇರಾ ತೋ ಏಕ್ ದೂಸರಾ ನ ಕೋಯಿ. ಬಾಬಾ ಹಮ್ ಬಲಿಹಾರ್ ಜಾಯಂಗೆ ವಹ ಅಭಿ ಸಮಯ ಹೇ ಏಕ ಕೋ ಹಿ ಯಾದ ಕರ್ನ. ಭಕ್ತಿಯಲ್ಲಿ ಹಾಡ್ತಾ ಬಂದ್ವಿ ನಾವು, ವಚನದಲ್ಲಿ ಹೇಳ್ತಾ ಬಂದ್ವಿ, ಹೇ ಭಗವಂತ ನೀನೇ ಒಬ್ಬ ಎಲ್ಲ, ನೀನೇ ತಂದೆ ತಾಯಿ, ನೀನೇ ಬಂಧು ಬಳಗ, ನೀ ಅಲ್ಲದೆ ಮತ್ತಾರೂ ಇಲ್ಲ. ಬರೀ ಹಾಡಿದ್ವಿ ಅಂದರೆ ಸುಳ್ಳು ಪ್ರಾಮಿಸ್, ಸುಳ್ಳು ವಚನ ಕೊಟ್ಟಿದ್ದೀವಿ ನಾವು, ಮತ್ತು ನಾಟಕವನ್ನೇ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಎಷ್ಟು ಸುಂದರ, ಎಷ್ಟು ಇಂಪಾರ್ಟೆಂಟ್ ಮಾತು ಮಹಾವಾಕ್ಯ ಮಕ್ಕಳಿಗೆ ತಿಳಿಸ್ತಾರಂದರೆ, ಮಕ್ಕಳೇ ಗಾಯನ ಮಾಡಿದ್ರಲ್ಲ, ಹೇ ಭಗವಂತ, ಹೇ ತಂದೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಅಂತ ಹಾಡಿದ್ರಲ್ಲ ನೀವು, ಇದು ಅದೇ ಸಮಯ ಅಂತಾರೆ ಬಾಬಾ. ಅಂಡರ್ಲೈನ್, ಇದು ಅದೇ ಸಮಯ. ಯಾವ ಸಮಯಕ್ಕಾಗಿ ಹಾಡಿದ್ವಿ, ನೀನಲ್ಲದೆ ಮತ್ತಾರಿಲ್ಲವಯ್ಯ ಅಂತ, ಇದು ಅದೇ ಸಮಯ. ಬಾಬಾ ನಿಮ್ಮನ್ನು ಬಿಟ್ಟರೆ ಈ ನಾಟಕದಲ್ಲಿ ಎಲ್ಲರೂ ಕೇವಲ ಅಭಿನಯ ಮಾಡ್ತಿದ್ದಾರೆ. ಅವ್ರಿಗೆ ಸಿಕ್ಕ ಅಭಿನಯ. ಎಲ್ಲರೂ ಆತ್ಮನೇ ಅದಾರ, ತಮ್ಮ ಮಕ್ಕಳು, ಬಾಕಿ ನನ್ನವರು ಅಂತೇನಿದ್ದೀರಿ ಅದು ನೀವು ಮಾತ್ರ ಇದ್ದೀರಿ ಬಾಬಾ ಅಂತ ಸತ್ಯದ ಅನುಭವ ಮಾಡುವ ಸಮಯ ಏನಿದೆ ಅದು ಇದೆ ಅಂತಾರೆ ಬಾಬಾ. ನಾವು ಬಾಬಾ ನಿಮಗೆ ಬಲಿಹಾರಿ ಆಗ್ತೀವ್ರಿ ಅಂತ ಆಗ್ಬೇಕಂತ ಹೇಳ್ತಾರೆ ಬಾಬಾ. ಆಂಖೋ ಸೆ ಬಲ್ ಕಿಸ್ಕೋ ಭಿ ದೇಖೋ ಘೂಮೋ ಫಿರೋ ಸಿರ್ಫ್ ಆತ್ಮಾಕೋ ಬಾಬಾಕೋ ಯಾದ್ ಕರ್ನಾ ಹೇ. ಎಷ್ಟು ಚಂದ ಹೇಳ್ತಾರೆ ಬಾಬಾ. ಇದು ವಿಶ್ವ ನಾಟಕ ಇದೆ. ನಾಟಕದಲ್ಲಿ ತಿರುಗಾಡೋದು ಇದೆ. ತಿರುಗಾಡಿ ಬರ್ರಿ, ಹೋಗ್ರಿ, ಏನು ಮಾಡ್ತೀರಿ ಮಾಡ್ರಿ, ಆದರೆ ಆಂತರಿಕವಾಗಿ ಸದಾ ಶಿವ ತಂದೆ ನೆನಪಿರಲಿ. ಆತ್ಮಕೋ ಅಪ್ನೆ ಮಾಶುಕೋ ಹಿ ಯಾದ್ ಕರ್ನಾ. ಇಲ್ಲಿ ಪರಮಾತ್ಮ ಪ್ರಿಯತಮನನ್ನೇ ನೀವು ಆತ್ಮರು ನೆನಪು ಮಾಡಬೇಕಿದೆ. ಕೋಯಿ ಕಿ ಕಿಸಿ ಸಖಿ ಸೆ ಪ್ರೀತ್ ಹೋ ಜಾತಿ ಹೇ तो फिर उनकी याद ठहर जाती, फिर वह रग टूटने में बड़ी मुश्किलात होती है. ಬಾಬಾ ಅಂತಾರೆ, ಯಾರೋ ಒಬ್ಬರನ್ನು ಸಖಿ ಮಾಡ್ಕೊಂಡ್ರಿ, ಗೆಳತಿನ ಮಾಡ್ಕೊಂಡ್ರಿ, ಮನಸ್ಸಿನೊಳಗೆ ಗೆಳೆಯನ್ ಮಾಡ್ಕೊಂಡ್ರಿ, ಅವ್ರ ಜೊತೆಗೆ ನಿಮ್ಮದು ದೇಹದ ಸಂಬಂಧ ಬೆಳೀತು, ಅವ್ರ ಜೊತೆಗೆ ನಿಮ್ಮ ಮನಸ್ಸು ಜೋಡಣೆ ಆಗ್ಲಿಕ್ಕೆ ಶುರುವಾಯಿತು, ಅವ್ರದ್ದೇ ನೆನಪು ಬತ್ತು ಅಂತಂದ್ರೆ ಬಾಬಾ ಅಂತಾರೆ ಮೋಹ ಬೆಳಿಲಿಕ್ಕೆ ಶುರುವಾಗ್ತದ. ಆ ಮೋಹ ತುಂಡಾಗಲಿಕ್ಕೆ, ಕಟ್ಟಾಗಲಿಕ್ಕೆ ಬಹಳ ಕಠಿಣ ಆಗ್ತದ. ಅವರೇ ನೆನಪಿಗೆ ಬರ್ತಾರಂತಾರೆ ಬಾಬಾ. ಪೂछते हैं ಬಾಬಾ ಯಹ ಕ್ಯಾ ಹೈ, ಅರೆ ತುಮ್ ನಾಮ್ ರೂಪ್ ಮೇ ಕ್ಯೂ ಫಸ್ತೆ ಹೋ. ಬಾಬಾ ಕೇಳ್ತಾರೆ ಇದು ಏನು ಅಂತ. ಬಾಬಾಗೂ ಮಕ್ಕಳು ಕೇಳ್ತಾರೆ ಬಾಬಾ ಇದು ಏನ್ರಿ ಅಂತ. ಬಾಬಾ ಹೇಳ್ತಾರೆ ನಾಮರೂಪದಲ್ಲಿ ಯಾಕೆ ಸಿಕ್ಕಾಕೋತೀರಿ. ಏಕ್ ತೋ ತುಮ್ ದೇಹಿ ಅಭಿಮಾನಿ ಬಂತೆ ಹೋ और दूसरा फिर तुम्हारा कोई पास्ट का हिसाब किताब है वह धोखा देता है.
ಒಂದು ಕಡೆಗೆ ಆತ್ಮಾಭಿಮಾನಿ ಸ್ಥಿತಿಯ ಅನುಭವನೂ ಮಾಡ್ತಿದ್ದೀರಿ, ಇನ್ನೊಂದು ಹಿಂದಿನ ಜನ್ಮದ ಲೆಕ್ಕಾಚಾರ ಇರೋದ್ರಿಂದ ಅದು ನಿಮಗೆ ಮೋಸ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಲೆಕ್ಕಾಚಾರ ಯಾರ್ದು? ಆತ್ಮದ್ದಲ್ಲ. ಲೆಕ್ಕಾಚಾರ ಕ್ಯಾರೆಕ್ಟರ್. ಈ ದೇಹ ಹಿಂದಿನ ಅನೇಕ ಜನ್ಮಗಳಲ್ಲಿ ಈ ಮನಸ್ಸು ಯಾರ್ಯಾರ ಜೊತೆಗೆ ಅನೇಕ ಸಂಬಂಧಗಳನ್ನು ಮಾಡಿಕೊಂಡಿದೆ, ಅರ್ಧಮರ್ಧ ಅನುಭವ ಮಾಡಿದೆ, ಆ ಎಲ್ಲ ಉಳಿದಿರುವಂಥದ್ದೇನು ಸಂಸ್ಕಾರದಲ್ಲಿ ಮನಸ್ಸಿನಲ್ಲಿ ಉಳ್ಕೊಂಡಿದೆಯೋ ಅದು ನಿಮಗೆ ಮೋಸ ಮಾಡ್ತದಂತಾರೆ ಬಾಬಾ. ಏನಂತ ಮೋಸ ಮಾಡ್ತದೆ? ಇವರು ನನಗೆ ಪಸಂದ, ಇವರಿಂದ ಸುಖ ಸಿಗ್ತೈತಿ, ಇವರಿಂದ ನನಗೆ ನೆಮ್ಮದಿ ಸಿಗ್ತೈತಿ, ಇವ್ರು ನನಗೆ ಭಾಳ ಪ್ರೀತಿ ಕೊಡ್ತಾರೆ, ಇವರು ಬಹುಶಃ ನನಗೆ ನೆಮ್ಮದಿಯಿಂದ ಇಡ್ಬೋದು ಅನ್ನುವಂಥ ಮೋಸ ಮಾಡ್ತದಂತ ಹೇಳ್ತಾರೆ ಬಾಬಾ. ನಿಮ್ಮ ಹಿಸಾಬ್ ಕಿತಾಬೇ ನಿಮಗೆ ಮೋಸ ಮಾಡೋದು. ಬಾಬಾ ಕೇತೆ ಹೇ ಇನ್ ಆಂಖೋ ಸೆ ಜೋ ಕುಚ್ ದೇಖ್ತೆ ಹೋ ಉನ್ಮೇ ಬುದ್ಧಿ ನ ಜಾಯೆ. ಬಾಬಾ ಅಂತಾರೆ, ಮಕ್ಕಳೇ ಈ ಕಣ್ಣಿಂದ ಏನೆಲ್ಲ ನೋಡ್ತಿದ್ದೀರಲ್ಲ ಅದೆಲ್ಲೂ ಕೂಡ ನಿಮ್ಮ ಬುದ್ಧಿ ಹೋಗಬಾರ್ದು. ತುಮ್ಹಾರಿ ಬುದ್ಧಿ ಮೇ ಯಹ ರಹೆ ಕಿ ಹಮ್ಕೋ ಶಿವ ಬಾಬಾ ಪಢಾತೆ ಹೇ. ನಿಮ್ಮ ಬುದ್ಧಿಯಲ್ಲಿ ಇದೇ ಇರಲಿ, ನಮ್ಗೆ ಶಿವ ಬಾಬಾ ಓದಿಸ್ತಿದ್ದಾರೆ ಅಂತ. ಐಸಾ ಬಹುತ್ ಬಚ್ಚೆ ಹೇ ಜೋ ಯಹಾ ಬೇಟೆ ಬಿ ಬಾಬಾಗೋ ಕಭಿ ಯಾದ್ ನಹಿ ಕರ್ತೆ. ಅಂಡರ್ಲೈನ್. ಎಷ್ಟೋ ಇಂಥ ಮಕ್ಕಳು ಇದ್ದಾರೆ, ಬಾಬಾನ ಹತ್ರನೇ ಇದ್ದು ಬಾಬಾನೇ ನೆನಪು ಮಾಡಾರಂಥ ಮಕ್ಕಳು ಇದ್ದಾರೆ. ಕೈ ತೋ ಯಹಾ ಬೇಟೆ ಬಿ ಯಾದ್ ಮೇ ನಹಿ ರೇ ಸಕ್ತೆ. ಇಲ್ಲೇ ಇದ್ಕೊಂಡು ಎಷ್ಟೋ ಜನ ನೆನಪು ಮಾಡಲಾರ್ದವರು ಅದಾರ. ತೋ ಅಪ್ನೆ ಕೋ ದೇಖ್ನಾ ಚಾಹಿಯೆ ಹಮ್ನೆ ಕಿತ್ನಾ ಶಿವ ಬಾಬಾಕ್ಕೂ ಯಾದ್ ಕರ್ತೆ ಹೇ. ಅಂದಮೇಲೆ ನೋಡ್ಕೊಡ್ರಿ ನಾನೆಷ್ಟು ಶಿವ ತಂದೆ ನೆನಪು ಮಾಡ್ತೀನಿ, ನೋಟ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ್. 1ನೇ ಪಾಯಿಂಟ್, स्वर्ग में जाने का पासपोर्ट लेने के लिए बाबा की याद से अपने विकर्मों को विनाश कर कर्मातीत अवस्था बनानी है. ಅಂಡರ್ಲೈನ್. ಸ್ವರ್ಗದಲ್ಲಿ ಹೋಗುವ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ತಂದೆ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಅವಸ್ಥೆಯನ್ನು ಮಾಡಿಕೊಳ್ಬೇಕಿದೆ. ಸಜಾವೋ ಸೆ ಬಚನೆ ಕಾ ಪುರುಷಾರ್ಥ ಕರ್ನಾ ಹೇ. ದಂಡ ಶಿಕ್ಷೆಯಿಂದ ಉಳಿದುಕೊಳ್ಳುವಂಥ ಪುರುಷಾರ್ಥ ಮಾಡ್ರಿ. ಸ್ವರ್ಗ ಅಂದರೆ ಆತ್ಮದ ಹೈಯೆಸ್ಟ್ ಸ್ಟೇಜ್. ಸಂಪೂರ್ಣ ಸುಖ, ಶಾಂತಿಯ, ಆನಂದದ ಅನುಭೂತಿಯ, ಪರಮಾನಂದದ ಒಂದು ನಿರಂತರ ಆ ಸ್ಥಿತಿ ಮಾಡಿಕೊಂಡಿರುವಂಥ ಒಂದು ಆತ್ಮದ ಅವಸ್ಥೆಗೆ ಬಾಬಾ ಸ್ವರ್ಗ ಅಂತ ಹೇಳ್ತಾರೆ. ಆ ಸ್ವರ್ಗದಲ್ಲಿ ಹೋಗೋದಂದ್ರೆ ಇಲ್ಲೇ ಆತ್ಮನಲ್ಲಿ, ಆತ್ಮನಿಂದ ಮನಸ್ಸೇನು ಭಿನ್ನ ಆಗಿದೆ, ಆತ್ಮನಿಂದ ದೂರ ಆಗಿದೆ, ಈ ಮನಸ್ಸನ್ನು ವಾಪಸ್ ಈ ಸ್ವರ್ಗಕ್ಕೆ ತೊಗೊಂಡು ಹೋಗಲಿಕ್ಕೆ ಅಂದರೆ ಆತ್ಮಸ್ಥಿತಿ ಕರ್ಕೊಂಡು ಹೋಗಲಿಕ್ಕೆ ಪಾಸ್ಪೋರ್ಟ್ ಬೇಕು. ಏನು ಪಾಸ್ಪೋರ್ಟ್? ವಿಕರ್ಮಗಳನ್ನು ವಿನಾಶ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ತಂದೆ ನೆನಪಿನಿಂದ ಈ ಮೈಂಡ್ ಏನು ತಿಳ್ಕೊಂಡಿದೆಯಲ್ಲ, ವಿಕರ್ಮ ಅಂದರೆ ಡ್ರಾಮಾದ ನೆನಪುಗಳು. ಡ್ರಾಮಾ ಸತ್ಯ, ಸಂಬಂಧ ಸತ್ಯ, ವಸ್ತುಗಳು ಸತ್ಯ ಅಂತ ಅನುಭವ ಮಾಡಿದ್ವಿ. ಇವೆಲ್ಲ ವಿಕರ್ಮಗಳದ ಹೊರೆ ಲೇಯರ್ ಆತ್ಮ ಮೈಂಡ್ ಮೇಲೆ ಅಂಟ್ಕೊಂಡಿದೆ. ಇದನ್ನು ವಿನಾಶ ಮಾಡ್ಕೊಳ್ಬೇಕು, ಕರ್ಮಾತೀತ ಅವಸ್ಥೆಯನ್ನು ಪಡಿಬೇಕು. ಇದರಿಂದ ಅನೇಕ ದಂಡ ಶಿಕ್ಷೆಯ ಇಂದ ಉಳಿತೀರಿ ಅಂತಾರೆ ಬಾಬಾ. 2nd ಪಾಯಿಂಟ್, ಜ್ಞಾನವಾನ್ ಬನ್ ಸಬ್ಕೋ ರಾಸ್ತಾ ಬತಾನಾ ಹೇ. ಜ್ಞಾನವಂತರಾಗಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸ್ಬೇಕಿದೆ. ಚೈತನ್ಯ ಲೈಟ್ ಹೌಸ್ ಬನ್ನಾ ಹೇ. ಬಾಬಾ ಹೇಳ್ತಾರೆ ಚೈತನ್ಯ ಲೈಟ್ ಹೌಸ್. ಲೈಟ್ ಹೌಸ್ ಏನು ಕೆಲಸ ಮಾಡ್ತದೆ? ಸಮುದ್ರದ ತೀರದಲ್ಲಿ ಬೆಟ್ಟದ ಮೇಲೆ ಒಂದು ಕಂಬ ಹಾಕಿ ಅದಕ್ಕೆ ಲೈಟ್ ಹಾಕಿರ್ತಾರೆ. ಅದರಿಂದ ನಾವಿಕರು ಸಮುದ್ರದಲ್ಲಿದ್ದಾಗ ಅವರಿಗೆ ದಾರಿ ತಿಳಿಯದೇ ಇದ್ದಾಗ ಕಾಣಲಿ, ಆ ಬೆಳಕಿನಿಂದ ಇಲ್ಲೇ ತೀರ ಬರ್ತದ ಅಂತ ದಿಕ್ಸೂಚಿ ರೂಪದಲ್ಲಿ ಬಳಸ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಇದು ಭಾಳ ಸೂಕ್ಷ್ಮ ಮಾತು. ಯಾವಾಗ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿರ್ತೀನಿ, ಡ್ರಾಮಾದಿಂದ ಡಿಟ್ಯಾಚ್ ಆಗಿ, ಆಗ ಆಟೋಮೆಟಿಕ್ ಆತ್ಮ ಅನೇಕರ ಒಂದು ಲೈಟ್ ಹೌಸ್ ಆಗ್ತೀನಿ. ಅವರು ಅಲ್ದಾಡುವಂಥ ಮನಸ್ಸು, ಅಲ್ದಾಡ್ತಾ ಇರುವಂಥವರ ಜೀವನ ವಾಪಸ್ ಬಾಬನ ಕಡೆಗೆ ತಿರುಗಲಿಕ್ಕೆ, ಪರಮಾತ್ಮನ ಸತ್ಯವನ್ನು ಅರಿಯಲಿಕ್ಕೆ ನಾನು ಅವರಿಗೆ ಚೈತನ್ಯ ಲೈಟ್ ಹೌಸ್ ಆಗ್ತೀನಿ. ಅಂಥ ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ಏಕ ಆಂಖ್ ಮೇ ಶಾಂತಿಧಾಮ್, ದೂಸರಿ ಆಂಖ್ ಮೇ ಸುಖಧಾಮ್ ರಹೆ, ಇಸ್ ದುಃಖಧಾಮ್ ಕೋ ಭೂಲ್ ಜಾನಾ ಹೇ. ಒಂದು ಕಣ್ಣಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಲ್ಲಿ ಸುಖಧಾಮ ಅಂತ ಹೇಳ್ತಾರೆ ಬಾಬಾ. ಈ ದುಃಖಧಾಮ ಅಂತೂ ಮರೀರಿ. ಒಂದು ಕಣ್ಣು ಶಾಂತಿಧಾಮ ಸುಖಧಾಮ ಅಂದರೆ ಬುದ್ಧಿಯಲ್ಲಿ ಶಾಂತಿಧಾಮ ಸುಖಧಾಮ ಎರಡೂ ಇದೆ. ಯಾವಾಗ ನಿನಗೆ ಶಾಂತಿಧಾಮದ ಅನುಭವ ಮಾಡ್ಬೇಕನ್ನಿಸ್ತದ, ಯಾವಾಗ ಸುಖಧಾಮದ ಅನುಭವ ಮಾಡಬೇಕಾಗ್ತದ, ಇವೆರಡೂ ಆತ್ಮನೊಳಗೆ ಇದೆ. ಅದನ್ನು ಇಲ್ಲಿ ಅನುಭವ ಮಾಡಿರಿ ಅಂತ ಹೇಳ್ತಾರೆ ಬಾಬಾ. ವರದಾನ್,
हर आत्मा को ऊंच उठाने की भावना से रिगार्ड देने वाले ಶುಭಚಿಂತಕ ಭವ. ಪ್ರತಿಯೊಬ್ಬ ಆತ್ಮನನ್ನ ಮೇಲೆತ್ತುವ ಭಾವನೆಯಿಂದ ಗೌರವ ಕೊಡುವಂಥ ಶುಭಚಿಂತಕರು ಆಗ್ರಿ. विस्तार हर आत्मा के प्रति श्रेष्ठ भावना अर्थात ऊंच उठाने की व आगे बढ़ाने की भावना रखना है, अर्थात शुभ चिंतक बनना है. ಪ್ರತಿಯೊಬ್ಬ ಆತ್ಮರ ಪ್ರತಿಯಾಗಿ ಶ್ರೇಷ್ಠ ಭಾವನೆ ಅರ್ಥಾತ್ ಅವರನ್ನು ಮೇಲೆತ್ತುವ ಅಥವಾ ಮುಂದುವರಿಸುವಂಥ ಭಾವನೆ ಇಡ್ರಿ ಅಂತಾರೆ ಬಾಬಾ. ಅಂದ್ರೇನು? ಶುಭ ಚಿಂತಕರಾಗ್ರಿ. अपनी शुभ वृत्ति से शुभ चिंतक स्थिति से अन्य के अवगुण को भी परिवर्तन करना. ತಮ್ಮ ಶುಭ ವೃತ್ತಿಯಿಂದ, ಶುಭ ಚಿಂತಕ ಸ್ಥಿತಿಯಿಂದ, ಶುಭ ವೃತ್ತಿ ಅಂತಂದರೆ ಯಾ ಆತ್ಮ ಇದ್ದಾರೆ ಅವರು ಯಾರೇ ಇರಲಿ, ನಮ್ಮ ಕ್ಯಾರೆಕ್ಟರ್ನ ಅನುಕೂಲ ನಡೆಯುವವರಾಗಲಿ ಅನಾನುಕೂಲದಲ್ಲಿ ಇರಲಿ, ವಿರೋಧಿಗಳೇ ಆಗಿರಲಿ, ಆದರೆ ಅವ್ರು ಕೇವಲ ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರ, ನಾನು ಕೇವಲ ಅವರ ಸತ್ಯ ಸ್ವರೂಪ ಆತ್ಮನನ್ನು ನೋಡುವ ಯಾವಾಗ ದೃಷ್ಟಿ ಬೆಳೆಸ್ಕೊಳ್ತೀನಿ, ಇದಕ್ಕೆ ಬಾಬಾ ಶುಭ ಭಾವ ಶುಭ ವೃತ್ತಿ ಅಂತಾರೆ. ಇದರಿಂದ ಶುಭ ಚಿಂತಕ ಸ್ಥಿತಿಯಿಂದ ಅನ್ಯರ ಅವಗುಣಗಳನ್ನು ಪರಿವರ್ತನೆ ಮಾಡ್ಬೋದು ಅಂತ. ನಾ ಯಾವಾಗ ಡೈರೆಕ್ಟ್ ಅವ್ರ ಅವಗುಣ ನೋಡಿ ಇವ್ರು ಅವಗುಣಿಯದಾರಂತೀನಿ, ಇದು ಅಪವಿತ್ರತೆ. ಯಾಕೆಂದ್ರೆ ಅವ್ರು ಅವಗುಣಿ ಅಲ್ಲ, ಅವ್ರ ಆತ್ಮ ಅದಾರ. ಆತ್ಮನಿಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅವಗುಣಿಯಾಗಿ ಆ್ಯಕ್ಟಿಂಗ್ ಮಾಡೋದು, ಆದರೆ ಅದು ಅವರು ಸತ್ಯ ಅಲ್ಲ. ಅದನ್ನೇನ ಸತ್ಯ, ಇವ್ರು ಅವಗುಣಿ ಅದಾರ ಅಂಥೇಳಿ ನನ್ನ ಬುದ್ಧಿಯಲ್ಲಿ ಫ್ರೇಮ್ ಹಾಕೋತೀನಿ, ಇವ್ರು ಅವಗುಣಿ, ಇವ್ರು ಕಳ್ಳರು, ಇವ್ರು ಸುಳ್ಳು ಹೇಳೋರು, ಇವ್ರು ಹೆಚ್ಚು ಮಾತಾಡೋರು ಅಂತ ನಾನು ಫ್ರೇಮ್ ಹಾಕೋತೀನತ್ತಂದ್ರೆ ಅವಗುಣಗಳು ನನ್ನಲ್ಲೂ ಟ್ರಾನ್ಸ್ಫರ್ ಆಗ್ತಾವೆ, ಅಂದರೆ ಬುದ್ಧಿ ಮಲೀನ ಆಗ್ತದೆ. ಅದಕ್ಕೆ ಬಾಬಾ ಅಂತಾರೆ, ಅವರ ಅವಗುಣಗಳು ಪರಿವರ್ತನೆ ಆಗಬೇಕಂದ್ರೆ ನೀನು ಅವರೊಳಗೆ ಕೇವಲ ಆತ್ಮಸ್ವರೂಪವನ್ನು ನೋಡು, ಶುಭ ಚಿಂತನೆ ಮಾಡು ಅಂತಾರೆ ಬಾಬಾ. किसी की भी कमजोरी या अवगुण को अपनी कमजोरी समझ वर्णन करने के बजाय या फैलाने के बजाय समाना और परिवर्तन करना, ये है रिगार्ड देना. अंडरलाइन, ವಿಶೇಷ ಅಂಡರ್ಲೈನ್. ಬಾಬಾ ಹೇಳ್ತಾರ, ಬೇರೆ ಅನ್ಯ ಆತ್ಮರೊಳಗೆ ಅವಗುಣದವ, ಕಮ್ಜೋರಿಗಳದವ, ಅನೇಕ ರೀತಿ ವೀಕ್ನೆಸ್ ಅದಾವ. ಬಾಬಾ ಅಂತಾರ, ಆ ವೀಕ್ನೆಸ್ ಅವ್ರ ವೀಕ್ನೆಸ್ ಅಲ್ಲ, ಅವು ನನ್ನ ವೀಕ್ನೆಸ್ ಅಂತ ತಿಳ್ಕೊಡ್ರಿ. ಹಂಗೆ ಹೆಂಗೆ ತಿಳ್ಕೊಳಿಕ್ಕಾಗ್ತದ? ಅವ್ರು ಸುಳ್ಳು ಹೇಳಿದ್ರ, ಅವರು ಸಿಟ್ಟು ಮಾಡ್ಕೊಂಡ್ರ, ಅವರು ನಮಗೆ ಮೋಸ ಮಾಡ್ತಾರಂದ್ರೆ ಅವರೊಳಗಿನ ಕಮ್ಜೋರಿಯನ್ನು ನನ್ನ ಕಮ್ಜೋರಿ ಅಂತ ತಿಳ್ಕೊಳ್ಳೋದು ಹೆಂಗೆ? ಇದು ಹೆಂಗೆ ಸಾಧ್ಯ ಅಂತ ಮೈಂಡ್ ಅಸ್ವೀಕಾರ ಮಾಡ್ತದೆ. ಆದರೆ ಸಾಕ್ಷಾತ್ ಬಾಬಾ ಹೇಳ್ತಿದ್ದಾರೆ, ಅನ್ಯರೊಳಗಿರುವ ಕಮ್ಜೋರಿ ವೀಕ್ನೆಸ್ಗಳು ಅದು ಅವ್ರ ವೀಕ್ನೆಸ್ ಅಲ್ಲ, ಇವು ನನ್ನ ವೀಕ್ನೆಸ್ ಅಂತ ತಿಳ್ಕೊಡ್ರಿ. ತಿಳ್ಕೊಂಡು ನೀವು ಅವುಗಳನ್ನು ವರ್ಣನೆ ಮಾಡೋದು, ಅವುಗಳನ್ನು ಇನ್ನೊಬ್ಬರ ಮುಂದೆ ಹರಡಿಸುವಂಥ ಕೆಲಸ ಮಾಡಬೇಡ್ರಿ. ನಿಮ್ಮೊಳಗೆ ಸಮಾವೇಶ ಮಾಡಿಕೊಳ್ರಿ, ಅದನ್ನು ಪರಿವರ್ತನೆ ಮಾಡಿರಿ. ಇದನ್ನೇ ಗೌರವ ಕೊಡೋದಾಗಿದೆ. ಒಂದು ಆತ್ಮಕ್ಕೆ ಗೌರವ ಕೊಡೋದತ್ತಂದ್ರೇನು, ಅಗೌರವ ಕೊಡೋದಂದ್ರೇನು? ಅಗೌರವ ಕೊಡೋದು ಅಂತಂದರೆ ಯಾರೋ ಅಂಥ ಆತ್ಮ ಭಾವನ ಸಮಾನ ಪ್ಯೂರೇ ಇದೆ, ಆತ್ಮನ ಕ್ಯಾರೆಕ್ಟರ್ ಭಾಳ ಅವಗುಣಿ ಇದೆ, ಸುಳ್ಳು ಹೇಳೋದಿದೆ, ಮೋಸ ಮಾಡೋದಿದೆ, ಯಾವಾಗಲೂ ಡಾಮಿನೇಟ್ ನೇಚರ್ ಇದೆ. ತಿಳ್ಕೊಡ್ರಿ, ನಾನು ಅವರನ್ನು ಅದೇ ರೂಪದಲ್ಲಿ ನೋಡ್ತೀನಲ್ಲ, ಇದಕ್ಕಂತಾರ ಅಗೌರವ. ಅದೇ ರೂಪ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ? ಅವ್ರು ಪ್ಯೂರ್ ಆತ್ಮ ಅದಾರ, ಆತ್ಮನಿಗೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ರೋಲ್ ಸಿಕ್ಕಿದೆ, ಆ್ಯಕ್ಟಿಂಗ್ ಸಿಕ್ಕಿದೆ. ಆ್ಯಕ್ಟಿಂಗ್ ಒಳಗೆ ಕಲಿಯುಗದ ಟೈಮ್ ಅನುಸಾರ ಅವರು ಸುಳ್ಳು ಹೇಳೋದು, ಮೋಸ ಮಾಡುವಂಥದ್ದು ಡ್ರಾಮಾ ಕೊಟ್ಟಿದೆ ಅಂತಂದಮೇಲೆ ಡ್ರಾಮಾದ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ನಾವು ತಿಳ್ಕೊಳ್ತೀವಿ ಇವರೇ ಸುಳ್ಳದಾರ, ಇವರು ಮೋಸಗಾರದಾರ, ಇವ್ರು ಭಾಳ ಅನ್ಯಾಯಿ ಅದಾರ ಅಂತ ತಿಳ್ಕೊತೀನತ್ತಂದ್ರೆ ಇದು ಆತ್ಮನಿಗೆ ಅಗೌರವ ಮಾಡದಂತೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮಕ್ಕಳೇ, ಅವ್ರ ಅವಗುಣ ನಿಮ್ಮ ಅವಗುಣ ಅಂತ ತಿಳ್ಕೊಡ್ರಿ ಅಂದ್ರೆ ಇದ್ರ ರಹಸ್ಯ ಆಗಿದೆ. ಅವರೊಳಗೆ ಅವಗುಣ ಇಲ್ಲ, ಆತ್ಮದೊಳಗೆ ಅವಗುಣ ಇಲ್ಲ, ಕ್ಯಾರೆಕ್ಟರ್ ಒಳಗೆ ಅವಗುಣ ಇದೆ, ಆದ್ರೆ ಅದು ಅವ್ರದ್ದಲ್ಲ, ಡ್ರಾಮಾದ ಸ್ಕ್ರಿಪ್ಟ್ ಅನುಸಾರ ಸಿಕ್ಕಿದೆ ಅಂದಮೇಲೆ ನಾನು ಅವಗುಣಿ ಅಂತ ನೋಡ್ತೀನಂದ್ರೆ ಇದು ಅವ್ರ ದೋಷ ಅಲ್ಲ, ಇದು ನನ್ನ ದೃಷ್ಟಿ ದೋಷ. ನಾನು ಹಂಗೆ ನೋಡ್ತಾ ಇದ್ದೀನಿ ಅವರಿಗೆ. ಅದಕ್ಕೆ ಬಾಬಾ ಹೇಳ್ತಾರ, ಅವ್ರ ಅವಗುಣ ಅಂತ ತಿಳ್ಕೊಬೇಡ, ಇದು ನನ್ನ ಅವಗುಣ ಅಂತ ತಿಳ್ಕೊಂಡು ಹೊಟ್ಯಾಗ ಹಾಕೋ, ಸಮಾವೇಶ ಮಾಡ್ಕೋ, ಪರಿವರ್ತನೆ ಮಾಡ್ಕೋ. ಇದಕ್ಕಂತಾರ ಗೌರವ ಕೊಡೋದು. ಬಡಿ ಬಾತ್ ಕೋ ಛೋಟಾ ಬನಾನಾ, दिल शिकस्त को शक्तिवान बनाना, उनके संग के रंग में नहीं आना. अंडरलाइन,
ದೊಡ್ಡ ಮಾತಿದೆಯಾ ಅದನ್ನು ಸಣ್ಣದು ಮಾಡಿರಿ, ಬೇಜಾರು ಮಾಡ್ಕೊಳ್ಬೇಡ್ರಿ, ಶಕ್ತಿವಾನ್ ಆಗ್ರಿ. ಯಾರಾದರೂ ಬೇಜಾರಾಗಿರುವ ಆತ್ಮಗಳಿಗೆ ಶಕ್ತಿಶಾಲಿ ಮಾಡಿರಿ. ಉನ್ಕೆ ಸಂಘಕ್ಕೆ ರಂಗ್ ಮೇ ನಹೀ ಆನಾ. ಅವ್ರು ಬೇಜಾರಾಗ್ಯಾರಂತ ನೀವು ಬೇಜಾರಾಗಬೇಡ್ರಿ. ಅವರು ಅವಗುಣಿ ಅದಾರಂತ ಅವ್ರ ಸಂಘದಲ್ಲಿ ಬಂದು ನೀವು ಅವಗುಣಿ ಆಗಬೇಡ್ರಿ. ಸದಾ ಉನ್ಹೇ ಬಿ ಉಮಂಗ್ ಉತ್ಸಾಹ ಮೇಲಾನ ಹೇ ರಿಗಾರ್ಡ್. ಅವರಿಗೂ ಸಹ ಉಮಂಗ ಉತ್ಸಾಹ ಕೊಡುವುದೇ ಇದಾಗಿದೆ ಗೌರವ ಕೊಡುವುದು. ಐಸೆ ರಿಗಾರ್ಡ್ ದೇನೆ ವಾಲೆ ಹಿ ಶುಭಚಿಂತಕ್ ಹೇ. ಈ ರೀತಿ ಗೌರವ ಕೊಡುವಂಥವ್ರಿಗೆ ಹೇಳ್ತಾರೆ ಬಾಬಾ ನಿಜವಾದ ಶುಭ ಚಿಂತಕರು ಅಂತ. ಶುಭ ಚಿಂತನೆ ಅಂತಂದರೆ ಶುಭ ಚಿಂತನೆ ಅಂದರೆ ಇವರು ಆತ್ಮ ಇದ್ದಾರ, ಸತ್ಯ ಪ್ಯೂರ್ ಅಚಲ್ ಅಡೋಲ್ ಆತ್ಮ ಅದಾರ. ಇವ್ರ ಕ್ಯಾರೆಕ್ಟರ್ ಒಳಗೆ ಈ ರೀತಿ ಅನೇಕ ಕಮ್ಜೋರಿಗಳು ಅವಗುಣಗಳದಾವ. ಇದು ಇವ್ರ ಸತ್ಯ ಅಲ್ಲ, ಇದು ಕೇವಲ ಆ್ಯಕ್ಟಿಂಗ್ ನಡೀತಾ ಇದೆ. ಮಾಯಾ ಮೋಸ ಮಾಡ್ತಾ ಇದೆ ನನ್ನ ಮನಸ್ಸನ್ನು, ಬುದ್ಧಿಯನ್ನು. ಇದು ನಿಜ ಅಂತ ನಂಬಿಸ್ತಾ ಇದೆ, ಆದರೆ ಇದು ನಿಜ ಅಲ್ಲ ಅಂತ ಚಿಂತನೆ ಮಾಡಿ ಅವರ ಆತ್ಮಸ್ವರೂಪ ನೋಡೋದು, ಅವರನ್ನೂ ಮೇಲೆತ್ತೋದು, ಅವರ ಅವಗುಣಗಳನ್ನು ಹರಡಿಸದೇ ಇರುವುದೇ ನಿಜವಾದ ಶುಭಚಿಂತಕರು ಆಗೋದಾಗಿದೆ. ಸ್ಲೋಗನ್: त्याग का भाग्य समाप्त करने वाला पुराना स्वभाव संस्कार है, इसीलिए इसका भी त्याग करो. ತ್ಯಾಗದ ಭಾಗ್ಯ ಸಮಾಪ್ತ ಮಾಡುವಂಥವರೇ ಈ ಹಳೆಯ ಸ್ವಭಾವ ಸಂಸ್ಕಾರಗಳಾಗಿವೆ, ಅದಕ್ಕಾಗಿ ಇದನ್ನೂ ಕೂಡ ತ್ಯಾಗ ಮಾಡ್ರಿ ಅಂತಾರೆ ಬಾಬಾ. ನಾವು ಅನೇಕ ಬಾರಿ ಅನೇಕ ವಿಷಯಗಳಲ್ಲಿ ತ್ಯಾಗ ಮಾಡಿರ್ತೀವಿ. ಆ ತ್ಯಾಗದ ಭಾಗ್ಯ ಏನು ಅನುಭವ ಮಾಡಬೇಕಾಗಿರ್ತದ, ಆ ಭಾಗ್ಯವನ್ನು ಆ ಭಾಗ್ಯವನ್ನೇ ಸಮಾಪ್ತ ಮಾಡುವಂಥದ್ದು ನಮ್ಮ ಹಳೆಯ ಸ್ವಭಾವ ಸಂಸ್ಕಾರ. ಸ್ವಭಾವ ಸಂಸ್ಕಾರ ಅಂದರೆ ಯಾವುದು? ಇಲ್ಲಿವರೆಗೂ ಈ ನಾಟಕ ಸತ್ಯ ಅಂತ ತಿಳ್ಕೊಂಡು ಬೇಜಾರು ಮಾಡ್ಕೋತೀನಿ, ನಾಟಕ ಸತ್ಯ ಅಂತ ತಿಳ್ಕೊಂಡು ದೂರ ಆದರು ಅಂತ ಅಳ್ತೀನಿ, ದೂರ ಆದರು ಅಂತ ಬೇಜಾರು ಮಾಡ್ಕೋತೀನಿ, ಸಮೀಪ ಬಂದರು ಸಿಕ್ಕರು ಅಂತ ಖುಷಿ ಆಗ್ತೀನಿ. ಇವೆಲ್ಲ ಹಳೆಯ ಸ್ವಭಾವ ಸಂಸ್ಕಾರಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮಾಡಿದ ತ್ಯಾಗದ ಭಾಗ್ಯವನ್ನು ಸಮಾಪ್ತ ಮಾಡ್ತಾವ. ಅದಕ್ಕೆ ಇದನ್ನೂ ಕೂಡ, ಈ ಸ್ವಭಾವ ಸಂಸ್ಕಾರಗಳನ್ನು ಕೂಡ ತ್ಯಾಗ ಮಾಡಬೇಡ್ರಿ. ಅವ್ಯಕ್ತಿಶಾರ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿದಾಗ ಅಂತರ್ಮುಖಿಗಳು ಆಗ್ತೀರಿ. ಜೈಸೆ ಬ್ರಹ್ಮ ಬಾಬಾ ಏಕಾಂತ ಪ್ರಿಯ ಹೋನೆ ಕೆ ಕಾರಣ ಸದಾ ಅಂತರ್ಮುಖಿ ರಹೆ. ಬ್ರಹ್ಮ ಬಾಬಾರವರು ಏಕಾಂತ ಪ್ರಿಯರಾಗಿರುವ ಕಾರಣದಿಂದ ಸದಾ ಅಂತರ್ಮುಖಿಯಾಗಿದ್ದರು. ಮೇ ಆತ್ಮ ಹೂँ ये पाठ पक्का किया, जिस कारण से स्वयं भी सदा ಶಾಂತಿ और ಸುಖ के सागर में समाये रहे. ಬಾಬಾ ಹೇಳ್ತಾರೆ, ಹೇಗೆ ಬ್ರಹ್ಮ ಬಾಬಾ ತಂದೆ ಏಕಾಂತ ಪ್ರಿಯ ಇರ್ತಿದ್ರು, ಏಕಾಂತ ಪ್ರಿಯ ಇರುವ ಕಾರಣನೇ ಅಂತರ್ಮುಖಿಯಾಗಿರ್ತಿದ್ರು. ಅವರು ಅಭ್ಯಾಸ ಮಾಡ್ತಿದ್ರು, ನಾ ಆತ್ಮ ಅಂತ ಅಭ್ಯಾಸ ಮಾಡ್ತಿದ್ರು. ಈ ಪಾಠ ಇಷ್ಟು ಪಕ್ಕಾ ಮಾಡಿಕೊಂಡಿದ್ರು. ಈ ಕಾರಣದಿಂದ ಸ್ವಯಂ ಸದಾ ಶಾಂತ ಸುಖದ ಸಾಗರದಲ್ಲಿ ಸಮಾವೇಶ ಆಗಿರ್ತಿದ್ರು. ಮತ್ತು ಅನ್ಯ ಆತ್ಮರಿಗೂ ಕೂಡ ಬ್ರಹ್ಮ ಬಾಬಾ ತಮ್ಮ ಶುದ್ಧ ಸಂಕಲ್ಪ, ತಮ್ಮ ಶುದ್ಧ ವೈಬ್ರೇಷನ್, ವೃತ್ತಿ, ಮಾತಿನ ಮೂಲಕ ಸಂಬಂಧ ಸಂಪರ್ಕದಲ್ಲಿ ಶಾಂತಿ ಸುಖದ ಅನುಭೂತಿಯನ್ನು ಮಾಡಿಸ್ತಾ ಇದ್ರು. ಇದೇ ರೀತಿ ಬ್ರಹ್ಮ ಬಾಬಾರವರನ್ನು ಫಾಲೋ ಮಾಡ್ರಿ. ಓಂ ಶಾಂತಿ.